ಹಾಗಿದ್ರೆ ಈ ದಾವೂದ್ ಇಬ್ರಾಹಿಂನ ಹಿಡಿಯುವಂಥ ಪ್ರಯತ್ನಗಳಾಗಲಿಲ್ವಾ? ಆಗಿದೆ, ಅನೇಕ ಬಾರಿ ಆಗಿದೆ. ಇಡೀ ರಾಷ್ಟ್ರ ಪ್ರಯತ್ನ ಪಟ್ಟಿದೆ. ಹಾಗಿದ್ರೆ ಬನ್ನಿ, ಆತನನ್ನು ಸ್ಕೆಚ್ಚು ಎಷ್ಟು ಸಲ ಹಾಕಲಾಗಿದೆ. ದಾವೂದ್ ಜಸ್ಟ್ ಮಿಸ್ 1994 93ಗಿಂತ ಮೊದಲೇ ಆತ 80s ಕೊನೆಯಲ್ಲೇ ಆತ ದುಬೈಯಲ್ಲಿ ಹೋಗಿ ದುಬೈಗೆ ಹೋಗಿರ್ತಾನೆ. ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾನೆ. ದುಬೈನಲ್ಲಿ ಆತ ಕೂತು 1993ರ ಭಾರತದ ಮುಂಬೈ ಬ್ಲಾಸ್ಟನ್ನು ಯೋಜನೆ ರೂಪಿಸಿದ್ದ ಈತ. ಆಗಲೇ ಆತ ದುಬೈನಲ್ಲಿರ್ತಾನೆ. ಯಾವಾಗ ಬ್ಲಾಸ್ಟ್ ಆಗತ್ತೆ ನಂತರ ಆತ ದುಬೈನಲ್ಲೂ ಕೂಡ ಇರೋದಿಲ್ಲ. ಆತ ಪಾಕಿಸ್ತಾನದ ಕರಾಚಿಗೆ ಹೋಗ್ತಾನೆ. ಕರಾಚಿಯಲ್ಲಿ ವಾಸ ಮಾಡ್ತಾ ಇದ್ದ ದಾವೂದ್ ಇಬ್ರಾಹಿಂ 1994 ಅವನನ್ನು 4 ಶಾರ್ಪ್ ಶೂಟರ್ಗಳನ್ನು ಪಾಕ್ಗೆ ಕಳಿಸಲಾಗಿತ್ತು. ಭಾರತ ಕಳಿಸುತ್ತೆ ಶಾರ್ಪ್ ಶೂಟರ್ಗಳನ್ನು, ತರಬೇತಿ ಕೊಟ್ಟು ಕಳಿಸುತ್ತೆ. ಕೊನೆ ಕ್ಷಣದಲ್ಲಿ, ಅಂದರೆ ಕೆಲ ತಿಂಗಳ ಕಾಲ ಅವರಿಗೆ ತರಬೇತಿ ಕೊಟ್ಟು ಎಲ್ಲ ರೆಡಿ ಮಾಡಿಕೊಳ್ಳುತ್ತೆ. ಕೊನೆ ಕ್ಷಣದಲ್ಲಿ ಆತನನ್ನು ಶೂಟ್ ಮಾಡೋದಕ್ಕೆ ಆಗಿನ ಕೇಂದ್ರ ಸರ್ಕಾರ 1994ರಲ್ಲಿದ್ದಂಥ ಕೇಂದ್ರ ಸರ್ಕಾರ ಅವಕಾಶ ಕೊಡೋದಿಲ್ಲ. ಯಾಕೆ ಅಂಥೇಳಿ ಇಲ್ಲಿ ತನಕ ಗೊತ್ತಿಲ್ಲ. ಯಾರು ಎಲ್ಲಿಯ ಲಿಂಕ್ ನಿಮ್ಗೆ ಗೊತ್ತಲ್ಲ, ಗುಲ್ಶನ್ ಕುಮಾರ್ ಇವರೆಲ್ಲ ಹತರಾಗ್ತಾರೆ ಟಿ ಸೀರೀಸ್. 1994ರಲ್ಲಿ CBI ಮುಂದೆ ಶರಣಾಗಲು ಆತ ಒಪ್ಕೊಂಡಿರ್ತಾನಂತೆ. 1994 ಅದೇ ವರ್ಷ CBI ಮುಂದೆ ಶರಣಾಗೋದಕ್ಕೆ ಆತ ಒಪ್ಕೊಂಡಿರ್ತಾನೆ. ಅಂದಿನ CBI DIG ನೀರಜ್ ಕುಮಾರ್ಗೆ ಹೇಳಿಕೆ ನೀಡಿದ್ದ. ಆಮೇಲೆ ಎದುರಾಳಿ ಗುಂಪಿನಿಂದ ರಕ್ಷಿಸುವಂತೆ ಡಿಮಾಂಡ್ ಇಡ್ತಾನೆ. ಆತ ಹೇಳ್ತಾನೆ, ನಾನು ಸರೆಂಡರ್ ಆಗ್ತೀನಿ, ಆದರೆ ನಾನು ಸರೆಂಡರ್ ಆಗಬೇಕು ಅಂದರೆ ನನಗೆ ಈ ಥರ ಎಲ್ಲ ಅವಕಾಶಗಳು ಕೊಡಬೇಕು. ಆಗ CBI ಹೇಳುತ್ತೆ, ಯಾವುದೇ ಷರತ್ತಿಲ್ಲದೆ ಶರಣಾಗತಿಗೆ ಸೂಚನೆ ಕೊಡುತ್ತೆ CBI. ಆದರೆ ಆತ ಆ ಷರತ್ತಿಗೆ ಒಪ್ಕೊಳ್ಳೋದಿಲ್ಲ. ಇನ್ನು 1994 ಒನ್ಸ್ ಅಗೇನ್ ದಾವೂದ್ ಇಬ್ರಾಹಿಂ ಜಸ್ಟ್ ಮಿಸ್ ಆಗ್ತಾನೆ. ಸಿಂಗಾಪುರ್, ದುಬೈ ಸೇರಿದಂತೆ ಹಲವೆಡೆ ಸುತ್ತುತ್ತಾ ಇದ್ದ. ಇಲ್ಲಿ ಅಲ್ಲಿ ದಾವೂದ್ ಇಬ್ರಾಹಿಂ ವಿಮಾನ ಲ್ಯಾಂಡ್ ಮಾಡಿಸಲು ಯತ್ನ ಮಾಡ್ತಾನೆ. ವಾಯುಸೇನೆ ಮೂಲಕ ಫೋರ್ಸ್ ಲ್ಯಾಂಡಿಂಗ್ಗೆ ಪ್ಲ್ಯಾನ್ ಮಾಡ್ತಾನೆ. ಪಾಕ್ನ ವಾಯುಗಡಿ ದಾಟ್ತಾ ಇದ್ದ ಹಾಗೆ ಸುತ್ತುವರಿಯಲು ಯೋಜನೆ ಮಾಡ್ತಾನೆ. ಆಗ ನಮ್ಮ ಭಾಳ ಪ್ರಮುಖವಾಗಿರುವಂಥ ಗೊತ್ತಲ್ಲ, ಆ ಪ್ರಯತ್ನಕ್ಕೆ ಅಡ್ಡಗಾಲು ಹಾಕಿತ್ತು ಅಂದಿನ ಸರ್ಕಾರ. ಆತನನ್ನು ಹಿಡಿಯುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿರುತ್ತೆ. ಆಗಲೂ ಕೂಡ ಕೇಂದ್ರ ಸರ್ಕಾರ ಅಡ್ಡಗಾಲು ಹಾಕುತ್ತೆ. ಯಾಕೆ ಅಂತೇಳಿ ನಮ್ಮ ಬಳಿ ಪ್ರಶ್ನೆಗೆ ಉತ್ತರ ಇಲ್ಲ. ಇನ್ನು 2005ರಲ್ಲಿ ಮೊನ್ನೆ ದಾವೂದ್ ಜಸ್ಟ್ ಮಿಸ್ ಆಗ್ತಾನೆ. 2005ರಲ್ಲಿ ದಾವೂದ್ ಮಗಳ ಮದುವೆ ವೇಳೆ ಸ್ಕೆಚ್ ಆಗುತ್ತೆ. ಛೋಟಾ ರಾಜನ್ ಇಬ್ಬರು ಶಾರ್ಪ್ ಶೂಟರ್ಗಳ ಬಳಕೆ ಆಗುತ್ತೆ. ಛೋಟಾ ರಾಜನ್ ಒಂದು ಕಾಲದಲ್ಲಿ ಈತನ ಜೊತೆ ಇರ್ತಾನೆ. 1993 ನಂತರ ಅದೊಂದು ಬದಲಾವಣೆ ಆಗುತ್ತೆ. ಹಿಂದೂ ಡಾನ್, ಮುಸ್ಲಿಂ ಡಾನ್ ಅಂತೇಳಿ ಒಂದು ಇಬ್ಬಾಗ ಆಗುತ್ತೆ. ಮಗಳ ಮದುವೆ ವೇಳೆ 2005ರಲ್ಲಿ ಇದೇ ಛೋಟಾ ರಾಜನ ಶಾರ್ಪ್ ಶೂಟರ್ಗಳ ಬಳಕೆ ಆಗುತ್ತೆ. ದುಬೈ ಪೊಲೀಸರ ಯತ್ನದಿಂದ ದಾವೂದ್ ಬಚಾವಾಗಿಬಿಡ್ತಾನೆ. ಇನ್ನು 2013ರಲ್ಲಿ ದಾವೂದ್ ಜಸ್ಟ್ ಮಿಸ್ ಆಗ್ತಾನೆ. ಸೂಪರ್ ಬಾಯ್ಸ್ ಎಂಬ ಕಮಾಂಡೋಗಳ ಬಳಕೆಯನ್ನು ಮಾಡುತ್ತೆ ದೇಶ. ರಹಸ್ಯವಾಗಿ ಪಾಕ್ ತಲುಪ್ತಾರೆ 9 ಕಮಾಂಡೋಗಳು. ಬೇರೆ ದೇಶದ ಪಾಸ್ಪೋರ್ಟ್ ಬಳಸಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. 2013ರ ಸೆಪ್ಟೆಂಬರ್ 13ರಂದು ದಾವೂದ್ ಹತ್ಯೆಗೆ ಸ್ಕೆಚ್ ಹಾಕಿರುತ್ತೆ ಡಿಪಾರ್ಟ್ಮೆಂಟ್. ಆದರೆ ಕೊನೆ ಕ್ಷಣದಲ್ಲಿ ಕಾರ್ಯಾಚರಣೆ ನಿಲ್ಲಿಸುತ್ತೆ ಕೇಂದ್ರ ಸರ್ಕಾರ. ನೋಡಿ, ಎಲ್ಲ ಕಡೆ ಕೂಡ ಸರ್ಕಾರವೇ ನಿಲ್ಲಿಸಿರೋದು. ಅಲ್ಲಿ ತನಕ ನಮ್ಮೆಲ್ಲ ಪೊಲೀಸರು ಕೂಡ ಆತನ ಹತ್ತಿರ ಹೋಗಿರ್ತಾರೆ. ಈತ ಡೋಂಗ್ರಿ ಅನ್ನುವಂಥ ಒಂದು ಸಣ್ಣ ಊರು. ಪೊಲೀಸ್ ಕಾನ್ಸ್ಟೇಬಲ್ ಈತನ ತಂದೆ. ಅಲ್ಲಿಂದ ಡೋಂಗ್ರಿಯಿಂದ ದುಬೈಯಿಂದ ಪಾಕಿಸ್ತಾನದ ಅಲ್ಲಿಯ ಕರಾಚಿ. ಇಷ್ಟು ಮಾತ್ರವಲ್ಲ, ಎಷ್ಟೆಲ್ಲ ದೇಶಗಳಲ್ಲಿ ಈತ ಪ್ರಭಾವ ಹೊಂದಿದ್ದ ಅಂತಂದರೆ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದ. ಈಗಲೂ ನಡೆಯುತ್ತೆ ದಾವೂದ್ ಇಬ್ರಾಹಿಂ ಹೆಸರಲ್ಲಿ ಸುಲಿಗೆ, ದರೋಡೆ. ಎಲ್ಲೆಲ್ಲಿ ದಾವೂದ್ ಜಾಲ? ಭಾರತ, ಇಂಡಿಯಾದಲ್ಲಿ, ಮೊರಕ್ಕೋದಲ್ಲಿ, ಸ್ಪೇನ್ನಲ್ಲಿ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ, ಸಿಂಗಾಪುರ್ನಲ್ಲಿ, ಥಾಯ್ಲ್ಯಾಂಡ್ನಲ್ಲಿ, ಸೈಪ್ರಸ್ನಲ್ಲಿ, ಟರ್ಕಿಯಲ್ಲಿ ಮತ್ತು ಪಾಕಿಸ್ತಾನದಲ್ಲಿ. ಹಾಗಿದ್ದರೆ ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಕಡೆ ಆತ ವ್ಯಾಪಿಸಿದ್ದು. ಈತನನ್ನು ಕರ್ಕೊಂಬರುವಂಥ ಪ್ರಯತ್ನಗಳು ಕೂಡ ಆಯಿತು. ಮೊನ್ನೆ ಆಯಿತು, ಅಂದರೆ 2000 ಇಸ್ವಿ ನಂತರ ಆಯಿತು.